ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿನ ಚಾರ ಗ್ರಾಮದ ಮಂಡಾಡಿ ಜಡ್ಡು ಎಂಬಲ್ಲಿ 2022ರಲ್ಲಿ ನಡೆದಿದ್ದ ಕೊಲೆ ಯತ್ನ ಪ್ರಕರಣದ ಆರೋಪಿ ಕೇರಳ ಮೂಲದ ರತೀಶ್ ಕೆಟಿ ಎಂಬಾತನಿಗೆ 10 ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ಮತ್ತು 30,000 ದಂಡ ವಿಧಿಸಿ ಉಡುಪಿಯ 2ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಕಾರ್ಕಳ ಸಂಚಾರಿ ಪೀಠ ತೀರ್ಪು ನೀಡಿದೆ. 2022 ಫೆಬ್ರವರಿ 28ರಂದು ಕೇರಳ ಮೂಲದ ಸುಧೀರ ಮತ್ತು ರತೀಶ ಕೆಟಿ ಅವರು ಚಾರ ಗ್ರಾಮದ ಮುಂಡಾಡಿ ಜಡ್ಡು ಎಂಬಲ್ಲಿರುವ ಅಜಿತ್ ಅಗಸ್ಟಿನ್ ಎಂಬುವರ ತೋಟದಲ್ಲಿ ರಬ್ಬರ್ ಟ್ಯಾಪಿಂಗ್ ಕೆಲಸ ಮಾಡಿಕೊಂಡಿರುವ ಸಜಿ ಕುಮಾರ ಎಂಬುವರ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು, ರಾತ್ರಿ ವೇಳೆ ಮದ್ಯಪಾನ ಮಾಡಿದ ಸಂದರ್ಭ ಕೆಲಸದ ವಿಚಾರದಲ್ಲಿ ರತೀಶ ಕೆಟಿ ಅವರನ್ನ ಸುಧೀರ ನಿಂದಿಸಿದ್ದು, ಬಳಿಕ ಇಬ್ಬರೊಳಗೆ ಜಗಳ ನಡೆದಿತ್ತು. ಆಗ ಅಲ್ಲಿದ್ದವರು ಜಗಳ ಬಿಡಿಸಿದ್ರು. ಬಳಿಕ ಮಾರ್ಚ್ 2ರಂದು ಬೆಳಗಿನ ಜಾವ ಸುಧೀರ ಅವರು ಮಲಗಿದ್ದಾಗ ಆರೋಪಿ ರತೀಶ ಕೆಟಿ ಬಿಸಿ ರಾಸಾಯನಿಕ ಪದಾರ್ಥವನ್ನ ಸುಧೀರ ಅವರ ದೇಹದ ಮೇಲೆ ಎರಚಿ ಕೊಲೆಗೆ ಯತ್ನಿಸಿದ್ದ. ಈ ಬಗ್ಗೆ ಹೆಬ್ರಿ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿತ್ತು. ಅಂದಿನ ಹೆಬ್ರಿ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾಗಿದ್ದ ಮಹೇಶ್ ಟಿಎಂ ಮತ್ತು ನಂತರದಲ್ಲಿ ಸುದರ್ಶನ ದೊಡ್ಡಮನಿ ಅವರು ತನಿಖೆಯನ್ನು ಪೂರ್ಣಗೊಳಿಸಿ ಆರೋಪಿ ಕೇರಳದ ಕಣ್ಣೂರು ಜಿಲ್ಲೆಯ ತಾಳಿಪುರಂ ನಿವಾಸಿ 42 ವರ್ಷ ಪ್ರಾಯದ ರತೀಶ್ ಕೆಟಿ ವಿರುದ್ಧ ದೋಷಾರೋಪಣಾ ಪಟ್ಟಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ಇದೀಗ ನ್ಯಾಯಾಲಯದ ವಿಚಾರಣೆ ಪೂರ್ಣಗೊಂಡಿದ್ದು, ಆರೋಪ ಸಾಬೀತಾಗಿದ್ದರಿಂದ ಆರೋಪಿಗೆ ಶಿಕ್ಷೆ ವಿಧಿಸಿ ನ್ಯಾಯಾಲಯ ತೀರ್ಪು ನೀಡಿದೆ. ಆರೋಪಿ ರತೀಶ್ ಕೆಟಿ ಪ್ರಸ್ತುತ ಹಿರಿಯಡ್ಕ ಜೈಲಿನಲ್ಲಿದ್ದಾರೆ.